ಯುವಕನನ್ನ ಚುಡಾಯಿಸಿದ್ದನ್ನ ಪ್ರಶ್ನಿಸಿದ ಯುವಕನ ಕಡೆಯವರಿಂದ ಯುವತಿಗೆ ಚಾಕು ಇರಿತ ಕೇಸು. ಚಿಕ್ಕಬಳ್ಳಾಪುರದ ಚಿಂತಾಮಣಿ ನಗರದ ಆಶ್ರಯ ಬಡಾವಣೆ ನಡ್ಕೊಂಡ್ ಬರ್ತಾ ಇದ್ದಂತಹ ಇಬ್ರು ಹುಡುಗಿಯರನ್ನ ಇಬ್ರು ಯುವಕರು ಚುಡಾಯಿಸಿದ್ರಂತೆ. ಮನೆಗೆ ಬಂದು ಅವ್ರ ತಾಯಿಗೆ ಹೇಳಿದ್ದಕ್ಕೆ ಇಡೀ ಫ್ಯಾಮಿಲಿ ಗುಂಪು ಅಜ್ಜನನ್ನ ಕರ್ಕೊಂಡು ಬಂದು ಅವ್ರ ಮನೆಗೆ ನುಗ್ಗಿ ಯುವತಿಯರಿಗೆ ಚಾಕು ಇರಿತ ಮಾಡಿದ್ರು. ಆ ಇಬ್ಬರು ಯುವತಿಯರು ಜಿಲ್ಲಾಸ್ಪತ್ರೆಗೆ ಸೇರಿದ್ರು. ಆ ಕೇಸ್ಗೆ ಈಗ ಮೇಜರ್ ಅಪ್ಡೇಟ್ ಬರ್ತಾ ಇದೆ. ಅದೇನು ಅಂತಂದ್ರೆ ಸಂತ್ರಸ್ತೆಯ ಕುಟುಂಬಕ್ಕೆ ದೂರು ವಾಪಸ್ ತೆಗೆದುಕೊಳ್ಳುವಂತೆ ವಾರ್ನಿಂಗ್ ಕೊಟ್ಟಿದ್ದಾರೆ ಅಂತೆ. ಈತನೇ ಬಿಜೆಪಿದು ಯಾವುದೋ ಒಂದು ಟ್ವೀಟ್ ನೋಡ್ತಾ ಇದ್ದೆ. ಅದರಲ್ಲಿ ರಾಜ್ಯದ ಗೃಹ ಸಚಿವರು ಯಾರೋ ಒಂದು ದೂರು ತಗೊಂಡು ಬರ್ತಾರೆ. ವೇಟ್ ಅಂತ ಅವರು ಟ್ವೀಟ್ ನೋಡ್ತಾ ಇದ್ದಾರೆ. ಇವರು ಟ್ವೀಟ್ ಮಂತ್ರಿ ಆಗಿದ್ದಾರೆ ಅಂತ. ನಾನು ಏನೇ ಹೇಳ್ತಾ ಇಲ್ಲ, ಬದಲಾಗಿ ಇಂತಹ ವಿಚಾರಗಳ ಬಗ್ಗೆ ಹೆಚ್ಚು ಗಮನ ಹರಿಸಿದ್ರೆ ಬೆಟರ್. ಯಾಕೆ ಅಂತಂದ್ರೆ ಯುವತಿಯನ್ನ ಚಾಕುವಿಂದ ಇರಿದಿದ್ದಲ್ಲದೆ ಅವ್ರ ಮನೆಗೆ ರೌಡಿಗಳನ್ನ ಗುಂಡಾಗಳನ್ನ ಕಳಿಸಿದ್ದಲ್ಲದೆ ಕೇಸ್ ಮಾಡಿದ್ರೆ ಈಗ ಕೇಸ್ ವಾಪಸ್ ತಗೊಳ್ಳಿ, ಇಲ್ದಿದ್ರೆ ಪರಿಣಾಮ ನೆಟ್ಟಗಿರೋದಿಲ್ಲ ಅಂತ ಬೆದರಿಕೆ ಬೇರೆ ಆಗ್ತಾ ಇದ್ದಾರೆ. ಮನೆ ಬಳಿ ಬಂದು ಗಲಾಟೆ ಮಾಡಿ ಮಾನ ಹರಾಜು ಹಾಕಿ ಧಮಕಿ ಕೊಟ್ಟಂತಹ ಆರೋಪಿಗಳು ಈಗ ಯುವತಿಗೆ ಬೆದರಿಕೆ ಆಗ್ತಾ ಇದ್ದಾರಂತೆ. ಕಂಪ್ಲೇಂಟ್ ವಾಪಸ್ ಮಾಡ್ಕೊಳ್ತಿದ್ದೀರಾ ಅಂದರೆ ನೀವು ನನ್ನ ಸುಮ್ಮನೆ ಬಿಡಲ್ಲ, ನಿಮ್ಮಲ್ಲಿ ಮತ್ತೆ ಗಲಾಟೆ ಆಗುತ್ತೆ, ಮನೆ ಹತ್ರ ಬಂದು ಗಲಾಟೆ ಮಾಡ್ತೀವಿ, ನಿಮ್ಮೇಲೂ ಕೇಸ್ ಹಾಕ್ತೀವಿ, ಬೇರೆ ಅವ್ರ ಕೈಲೆಲ್ಲ ಕೇಸ್ ಮಾಡಿಸ್ತೀವಿ, ವಾಪಸ್ ತಗೊಳ್ಳಿ, ಇಲ್ಲ ನಿನ್ನ ಅವಮಾನ ಮಾಡೋದಕ್ಕೆ ಬೆದರಿಕೆ ಆಗ್ತದೆ ಸರ್. ಯಾರು? ಅರ್ಚನಾ, ನಮ್ಮದು ಚಿಂತಾಮಣಿ. ನನ್ನ ಮಗಳು 2 ದಿವಸಕ್ಕೆ ಮುಂಚೆ, ನನಗೆ 2 ಹೆಣ್ಮಕ್ಳು ಇದ್ದಾರೆ. 2 ದಿನದ ಹಿಂದೆ ನನ್ನ ಚಿಕ್ಕ ಮಗಳನ್ನ ಕರ್ಕೊಬರೋಕ್ಕೆ ನನ್ನ ದೊಡ್ಡ ಮಗಳು ಸ್ಕೂಲ್ ಹತ್ರ ಹೋಗಿದ್ದಾಳೆ. ಸಂಜೆ 4 ಟೈಮಲ್ಲಿ ಮಗುಗೋಸ್ಕರ ಕಾಯ್ತಿರುವಾಗ ಇಬ್ಬರು ಬಂದು ಕುಡಿದ್ಬಿಟ್ಟು ಅವಳನ್ನ ಚುಡಾಯಿಸಿದ್ದಕ್ಕೆ ಅವ್ಳು ಮಾತಾಡ್ಬೇಕು, ನಿನ್ನ ಬಾ ಹಂಗೆ ಇಲ್ಲ ಅಂತ ಹೇಳಿದಂತೆ. ಏನು ಮಾತಾಡ್ತಿದ್ದ, ನನಗೆ ಪರಿಚಯ ಇಲ್ಲ ಹೇಳಿ ಅಂತ ಇವಳು ಕೇಳಿದ್ದಾಳೆ. ಇಲ್ಲ ನಾನು ಮಾತಾಡಬೇಕು, 1 ನಿಮಿಷ ನಿಂತು ಅಂದರೆ ಏನು ಮಾತಾಡಬೇಕು ಅಂದರೆ ಕುಡಿದಿದ್ದಾರಂತೆ, ಮೇಲೆ ಬೀಳಕ್ಕೆ ಹೋಗಿದ್ದಾರೆ. ಇವಳು ತಳ್ಳಿದ್ದಾರೆ, ಅವರು ತಳ್ಳಿದ್ದಾರೆ ಸರ್. ಅವಳಿಗೆ ಕೋಪ ಬಂದು ಕೆನ್ನೆಗೆ ಒಂದು ಏಟು ಹಾಕಿದ್ದಾರೆ. ನೀವು ನನಗೆ ಗೊತ್ತೇ ಇಲ್ಲ, ಕುಡಿದ್ಬಿಟ್ಟು ಬಂದು ನನ್ನ ಮೇಲೆ ಬೀಳಿದ್ಯಾ ಅಂತ ಕೆನ್ನೆಗೆ ಒಂದು ಏಟು ಹಾಕಿದ್ದಾರೆ. ಹಾಕಿದ್ರೆ ನನ್ನ ಹೊಡಿದ್ಯಾ ಹಂಗೆ ಅಂತ ತಳ್ಳಾಟ ಆಗಿದೆ. ಮಗುನ ಕರ್ಕೊಂಡು ಆಯ್ತು ಬಿಡು ಅಂತೇಳಿ ಮಗುನ ಕರ್ಕೊಂಡು ಮನೆಗೆ ಬಂದು ಕಾಲ್ ಮಾಡಿ ಹೇಳಿದ್ರು. ನಾನು ಮನೇಲಿ ಇರಲಿಲ್ಲ, ನಾನು ಮತ್ತೆ ನಮ್ಮ ಅಜ್ಜಿ ಮನೆಗೆ ಹೋಗಿದ್ದೆ. ಮತ್ತೆ ಬಂದು ನಾನು ಕೇಳಿದೆ ಏನಾಯ್ತು ಅಂದರೆ ಈವ್ನಿಂಗ್ ಆಯ್ತು ಅಂದರೆ ಆಯ್ತು ನಾನು ಹುಷಾರಾಗಿದ್ದೀನಿ. ನಾನು ಅಲ್ಲಿ ಹೋದೆ, ಅಲ್ಲಿ ಗಲಾಟೆ ಆಗಿರೋ ಜಾಗಕ್ಕೆ ಹೋದೆ. ಮತ್ತೆ ನೋಡಿದ್ರೆ ಅವ್ರು ಇರಲಿಲ್ಲ. ಮತ್ತೆ ನನ್ನ ಮನೆಗೆ ವಾಪಸ್ ಬಂದು ನೀವು ಹುಷಾರಾಗಿದೆ ಅಂತ ಮತ್ತೆ ನಾನು ನಮ್ಮ ಅಜ್ಜಿ ಮನೆಗೆ ಹೋದೆ ಸರ್. ನಾನು ಹೋದ್ರೆ ಮತ್ತೆ ನನ್ನ ಮಗಳಿಗೆ ಇಂಜಿನಿಯರಿಂಗ್ ಓದ್ತಿದ್ದಾರೆ ಪಾಲಿಟೆಕ್ನಿಕಲ್ಲಿ, ಎಕ್ಸಾಮ್ ಇತ್ತು ಅವಳಿಗೆ. ಎಕ್ಸಾಮ್ದು ಜೆರಾಕ್ಸ್ಗಳೇನೋ ಬೇಕು ಅಂತ ತಗೊಬರ್ತೀನಿ ಮಮ್ಮಿ ಅಂತ ಹೇಳ್ಬಿಟ್ಟು ಹೋದ್ರು. ಅವಳು ಹೋಗಿದ್ದಾಳೆ, ಇಲ್ಲಿ ಚಿಕ್ಕವಳು ಮನೆಯಲ್ಲೇ ಇದ್ದಾಳೆ. ನಾನು ನಮ್ಮ ಅಜ್ಜಿನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದೆ. ಆ ಟೈಮಲ್ಲಿ ನೀವು ಬಂದು ಮಗು ಚಿಕ್ಕ ಮಗು ಮನೇಲಿದ್ದು ಒಂದು 20-30 ಜನ ಬಂದು ಮನೇಲಿ ನುಗ್ಗಿ ಮನೆಯೆಲ್ಲ ಹೊಡೆದು ನಾನು ಎಲ್ಲಿದ್ದೀನಿ ಅಂತೇಳಿ ಚೆಕ್ ಮಾಡಿ, ಅವಳು ಎಲ್ಲಿದ್ದಾಳೆ ಅಂತೇಳಿ ಚೆಕ್ ಮಾಡಿ ಅಷ್ಟು ಹೊಡಿತಿದ್ದೆ. ಚಿಕ್ಕವಳು ಇಟ್ಕೊಂಡು ಹೊಡಿತಿದ್ದಾರೆ. ಅಷ್ಟರಲ್ಲಿ ಮೇಘ್ನ ಬಂದಿದ್ದಾಳೆ. ಮೇಘ್ನ ಬಂದು ಅವಳು ಬಾಸ್ಕೊಂಡು ಯಾಕೆ ಹೊಡಿತಿದ್ದಿಲ್ಲ ಅಂದರೆ ಸ್ಪಾಟಲ್ಲೇ ಅವಳ ಬಟ್ಟೆ ಎಲ್ಲ ಸಿಗಲಿ ಹೊಡೆದು, ಲೇಡೀಸ್ ಹೊಡೆದು, ಇವ್ರು ಹೊಡೆದು, ಕಾರ್ತಿಕ್ ಅನ್ನೋನು ಚಾಕು ತಗೊಂಡು ಹಾಕಿದ್ದಾನೆ ಅಂತ ಸರ್.
ಇಲ್ಲಿಂದ ಇಲ್ಲಿಗೂ ಶಾಕ್ ಬಿದ್ದಿದೆ, ಹೊಟ್ಟೆಗೆ ಹಾಕಿದ್ದಾನೆ, ಎಲ್ಲಂದ್ರೆ ಅಲ್ಲೆಲ್ಲ ಹೊಡೆದಾಡಿದ್ದೀನಿ ಸರ್. ಅದು ಚಿಕ್ಕ ಮಗು ಸಮೇತ ಇಟ್ಕೊಂಡು ಹೊಡೆದಿದ್ದೀವಿ ಸರ್. ಮನೆ ಕಿಟಕಿ ಎಲ್ಲ ಹೊಡೆದಾಡಿದೆ. ನಮ್ದು ಬಾಡಿಗೆ ಮನೆ, ಚಿಲ್ಲರೆ ಅಂಗಡಿ ಇದೆ ಸರ್. ಬಾಡಿಗೆ ಮನೆಯಲ್ಲಿ ನಾವು ಇರೋದು, ಮನೆ ಎಲ್ಲ ಚಿಂದಿ ಮಾಡಿ ಹೊಡೆದಾಕಿದ್ದೀವಿ ಸರ್. ಅಂತ ತಪ್ಪು ನನ್ನ ಮಗಳು ಏನು ಮಾಡಿದ್ದಾರೆ? ನಾನು ಹೇಳ್ಬೇಕಿತ್ತು, ಇಲ್ಲ ನಾನು ಕಲಿಸ್ಬೇಕಿತ್ತು. ನಿಮ್ಮ ಮಗಳು ಮಾಡಿದರೆ ಬಂದು ಮಾತಾಡ್ಬೇಕು, ನಾನು ಮಾತಾಡ್ತಿದ್ದೆ ಸರ್. ನಾನು ಹೆಣ್ಮಕ್ಳು ಗೊತ್ತಾಗುತ್ತೆ. ಮನೆ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ರಾಜಪ್ಪ. ಈಗ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಎಸ್ ಸರ್ ರಾಜಪ್ಪ, ಇನ್ನು ಈ ಕೇಸ್ ಭಾಳ ಒಂಥರ ವಿಚಿತ್ರವಾಗಿದೆಯಲ್ಲ, ಏನು ರಿಯಾಲಿಟಿ ಈ ಕೇಸ್ದು? ರಾಧಾ ಮೇಡಮ್, ಖಂಡಿತ ಏನು ರಾಜ್ಯದಲ್ಲಿ ಹೆಣ್ಣುಮಕ್ಕಳಿಗೆ ರಕ್ಷಣೆ ಎಲ್ಲಿ ಅಂತಕ್ಕಂಥ ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು. ಕಾಲೇಜು ಮುಗಿಸಿ ಮನೆಗೆ ಹೋಗುವ ವಿದ್ಯಾರ್ಥಿನಿಯರಿಗೆ ನೆಮ್ಮದಿಯಿಂದ ಓಡಾಡೋಕ್ಕೆ ಚಿಂತಾಮಣಿಲಿ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಪೊಲೀಸ್ ವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಅಂತಕ್ಕಂಥದ್ದು ನಾವು ಕಾಣಬಹುದಾಗಿರ್ತಕ್ಕಂಥದ್ದು. ಇಂತಹ ಘಟನೆ ಚಿಕ್ಕಬಳ್ಳಾಪುರದ ಜಿಲ್ಲೆಯ ಚಿಂತಾಮಣಿ ನಗರದಲ್ಲಿ ನಡೆದಿರ್ತಕ್ಕಂಥದ್ದು. ಗಾಂಜಾ ಮತ್ತಿರ್ತಕ್ಕಂಥ ಪುಂಡರು ತಡರಾತ್ರಿ ಮನೆಗೆ ಹೋಗ್ತಾ ಇರ್ತಕ್ಕಂಥ ಕಾಲೇಜು ಯುವತಿಯರ ಮೇಲೆ ಅಡ್ಡ ಹಾಕಿ ಅವರ ಜೊತೆ ಅನುಚಿತವಾಗಿ ವರ್ತನೆ ಮಾಡಿದ್ದು ಅಲ್ಲದೆ ಅವ್ರ ಮೇಲೆ ಚಾಕುವಿನಿಂದ ಹೋಗಿ ಹತ್ತಾರು ಜನ ಹೋಗಿ ಹಲ್ಲೆ ಮಾಡಿ ಗಾಯಗೊಳಿಸಿದ್ರೆ. ಅಷ್ಟು ಆಗಿ ಇವರು ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡಿಲ್ಲ. ಅರೆಸ್ಟ್ ಮಾಡಿ ಅವ್ರನ್ನ ಕರ್ಕೊಂಡ್ಬಂದು ಪೊಲೀಸ್ ಠಾಣೆಯಲ್ಲಿ ಕೂರಿಸಿ ವಿಚಾರಣೆ ಮಾಡ್ಬೇಕಾಗಿತ್ತು. ಆದ್ರೆ ಆ ಒಂದು ಪ್ರಕರಣ, ಆ ಒಂದು ಪ್ರಕ್ರಿಯೆ ಇನ್ನೂ ನಡೆದಿಲ್ಲ. ಜೊತೆಗೆ ಇವರು ಯಾಕಂದ್ರೆ ಅವ್ರು ಇನ್ನೂ ಯಾವುದೋ ಒಂದು ರಾಜಕೀಯ ಒತ್ತಡಕ್ಕೆ ಮಣಿದಿರ್ಬೋದು ಅಥವಾ ಯಾವುದೋ ಒಂದು ಪ್ರಭಾವಿಗಳ ಒತ್ತಡಕ್ಕೆ ಮಣಿದು ಅವ್ರನ್ನ ಇನ್ನೂ ಅರೆಸ್ಟ್ ಮಾಡ್ಕೊಂಡ್ಬಂದು ಅವ್ರಿಗೆ ಶಿಕ್ಷೆ ಕೊಡ್ತಕ್ಕಂಥದ್ದು, ವಿಚಾರಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇಲ್ಲ ಮೇಡಮ್. ಜೊತೆಗೆ ಈ ಸ್ಥಳದೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಂತ ಇದ್ರೆ ತಾಯಿ ಮತ್ತೆ ಮಕ್ಕಳು ಎಲ್ಲ ಸೇರ್ಕೊಂಡು ಅವ್ರಿಗೆ ಫೋನ್ ಮಾಡಿ ಅವ್ರಿಗೆ ಹಿಂಸೆ ಕೊಡ್ತಾ ಇರ್ತಕ್ಕಂಥದ್ದು. ಕೇಸ್ ವಾಪಸ್ ತಗೊಳ್ಳಿಲ್ಲ ಅಂದ್ರೆ ನಿಮ್ಮ ಮೇಲೆ ಇನ್ನೊಂದು ಬೇರೆ ರೀತಿ ಕೇಸ್ಗಳು ಹಾಕ್ತಿವಿ, ಬೇರೆಯವ್ರನ್ನ ನಿಮ್ಮ ಮೇಲೆ ಎತ್ಕಟ್ತೀವಿ, ದೂರು ವಾಪಸ್ ಪಡಿಬೇಕು, ಪರಿಣಾಮ ನೆಟ್ಟಿಗಿರಲ್ಲ ಅಂತೇಳಿ ಬೇರೆ ಬೇರೆ ರೀತಿಯಾಗಿ ಮಾತಾಡಿ ಆಕೆಗೆ ಪಾಪ ನಿಲ್ಲಿಸ್ತಾ ಇರ್ತಕ್ಕಂಥದ್ದು. ಈ ರೀತಿಯಾಗಿ ಒಬ್ಬ ಪುಂಡ ಪೋಖರಿಗಳು ಈ ರೀತಿಯಾಗಿ ಅಟ್ಟಹಾಸ ಆಗ್ತಾ ಇದ್ರು. ಅಲ್ಲಿ ಪೊಲೀಸರು ಏನ್ ಮಾಡ್ತಾ ಇದ್ದಾರೆ? ಖಂಡಿತ ಮೇಡಮ್, ಖಂಡಿತ ಇದು ನಿಜಕ್ಕೂ ಕೂಡ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರಾ? ಪೊಲೀಸ್ ಸ್ಟೇಷನ್ಗೆ ಹೋಗಿ ವಿಚಾರದಲ್ಲಿ ವಿಚಾರಿಸಿದ್ರಾ? ಮೇಡಮ್, ಖಂಡಿತ ನಾವು ವಿಚಾರಣೆ ಮಾಡಿದಾಗ ಅವರು ಕೂಡ ನಾವು ಹುಡುಕಾಡ್ತಾ ಇದೀವಿ, ಇನ್ನೂ ಸಿಕ್ತಿಲ್ಲ ಅಂತಕ್ಕಂಥ ಒಂದು ಸುಳ್ಳು ನೆಪಗಳನ್ನ ಹೇಳ್ತಾ ಇದ್ರೆ ಬಿಟ್ರೆ ಈ ಪ್ರಕ್ರಿಯೆಗೆ ಇನ್ನೂ ಅವರು ಚುರುಕು ಕೊಟ್ಟಿಲ್ಲ. ಯಾಕಂದ್ರೆ ಬರುತ್ತೆ ಇದು ಚಿಂತಾಮಣಿ ನಗರ ಠಾಣಾ ಪೊಲೀಸ್ ಮೇಡಮ್. ಚಿಂತಾಮಣಿ ನಗರ ಠಾಣಾ ಪೊಲೀಸರು ಇಷ್ಟಾದ್ರೂ ಕೂಡ ಹುಡುಗರನ್ನ ಹಿಡಿದೆ ಅವ್ರ ಧಮಕಿ ಮೇಲೆ ಧಮಕಿ ಕೊಡ್ತಾ ಇದ್ದಾರಂತೆ. ದೂರ ವಾಪಸ್ ತಗೊಳ್ಳಿ, ಇಲ್ದಿದ್ರೆ ನಿಮ್ ಮಾನ ಹರಾಜ್ ಆಗ್ತೀನಿ, ನಿಮ್ನ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ. ಅಲ್ಲ, ಆ ತರ ಅಬಲೆಯರಿಗೆ ರಕ್ಷಣೆ ಕೊಡ್ಬೇಕಾಗಿರೋದು ಪೊಲೀಸ್ ಸ್ಟೇಷನ್ಗಳ ಕರ್ತವ್ಯ. ಅದನ್ನ ಬಿಟ್ಬಿಟ್ಟು ಆರೋಪಿಗಳನ್ನ ಹಾರಾಡಕ್ ಬಿಟ್ಬಿಟ್ಟು ಧಮಕಿ ಹಾಕೊಂಡು ಓಡಾಡ್ತಾ ಇದ್ದಾರೆ ಅಂತಂದ್ರೆ ಆ ಇಬ್ರು ಹುಡುಗರು ಅವ್ರನ್ನ ಅರೆಸ್ಟ್, ಐ ಡೋಂಟ್ ನೋ ಇನ್ನೂ ಕೂಡ ಅದು ಆ ವಿಚಾರದಲ್ಲಿ ಏನಿದೆ. ಬಟ್ ಡೆಫಿನೆಟ್ಲಿ ಗಾಯಗಳಾಗಿದೆ. ಅಲ್ಲಿ ಗಲಾಟೆ ಆಗಿರುವಂತಹ ದೃಶ್ಯಗಳು ಕಂಡು ಬರ್ತಾ ಇದೆ. ಆ ಗಲಾಟೆ ಯಾಕಾಗಿದೆ, ಯಾಕೆ ಅವ್ರ ಮನೆ ಹತ್ರ ಹೋದ್ರು, ಹೆಣ್ಮಕ್ಳ ಮೇಲೆ ಹಲ್ಲೆ ಯಾಕೆ ಮಾಡಿದ್ರು, ಈ ವಿಚಾರದಲ್ಲಿ ಇನ್ವೆಸ್ಟಿಗೇಷನ್ ನಡಿಬೇಕು ತಾನೆ. ಕಂಪ್ಲೇಂಟ್ ಕೊಟ್ಟಿದ್ದಾರೆ ಯುವತಿಯರು. ಆ ಯುವತಿಯರ ಕಂಪ್ಲೇಂಟ್ಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ವಾ? ಸತ್ಯಾಸತ್ಯತೆ ಏನಿದೆ ಅನ್ನೋದು ಇನ್ವೆಸ್ಟಿಗೇಷನ್ ಇಂದ ಹೊರಗಡೆ ಬರುತ್ತೆ. ಬಟ್ ಪ್ರಾಥಮಿಕವಾಗಿ ಹೆಣ್ಮಕ್ಳು ನಮ್ಮ ಮೇಲೆ ಚೂರಿ ಇರ್ತಾ ಆಗಿದೆ, ನಮ್ ಟೀಸ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಮೇಲೆ ಧಮಕಿ ಹಾಕ್ತಾ ಇದ್ದಾರೆ, ನಮ್ಮ ಮಾನ ಹರಾಜ್ ಆಗ್ತೀನಿ ಅಂತ ಪದೇ ಪದೇ ಬೆದರಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರು ಕೂಡ, ಮಾಧ್ಯಮಗಳಲ್ಲಿ ಬರ್ತಾ ಇದ್ರು ಕೂಡ ಪೊಲೀಸರು ಇನ್ನೂ ಸುಮ್ಮನೆ ಇದ್ದಾರಾ ಅಲ್ಲಿ? ನಂಗೆ ತುಂಬಾ ಆಶ್ಚರ್ಯ ಆಗುತ್ತಪ್ಪ. ಏನು ಪ್ರತಿಯೊಂದಕ್ಕೂ ನಾವು ಪ್ರಿಯಾಂಕ್ ಖರ್ಗೆ ಅವ್ರನ್ನ ಕೇಳೋಕ್ಕಾಗುತ್ತಾ? ಎಲ್ಲಿದ್ದೀರಾ ಪ್ರಿಯಾಂಕ್ ಖರ್ಗೆ ಅವರೇ, ಏನ್ ಮಾಡ್ತಾ ಇದ್ದೀರಾ ಗೃಹ ಮಂತ್ರಿಗಳೇ ಅಂತ? ನಾವಿದ್ದೀವಿ ಅನ್ನುವಂಥ ಒಂದು ನಂಬಿಕೆ ಬೇಕು. ನಾವಿದ್ದೀವಿ, ಕಾನೂನನ್ನು ಕೈಗೆತ್ತಿಕೊಂಡ್ರೆ ನಾವು ಸುಮ್ಮನೆ ಬಿಡಲ್ಲ, ನಾವಿದ್ದೀವಿ, ನಾವು ರಕ್ಷಣೆ ಕೊಡ್ತೀವಿ. ಈ ರಾಜ್ಯದ ಹೆಣ್ಣು ಮಕ್ಕಳೇ, ನೀವು ಭಯಭೀತರಾಗಬೇಡಿ, ನಾವು ನಿಮ್ಮ ಜೊತೆಗೆ ಇದ್ದೀವಿ ಅನ್ನುವಂಥ ಆ ಒಂದು ಜನಸ್ನೇಹಿ ಪೊಲೀಸರಾಗಬೇಕು. ಅವ್ರನ್ನ ಹಾರಾಡೋದಕ್ಕೆ ಬಿಟ್ಬಿಟ್ಟು ಇವರು ಧಮಕಿ ಹಾಕೊಂಡು ಓಡಾಡ್ತಾ ಇದ್ರೆ ಈ ಹೆಣ್ಮಕ್ಳು ಪಾಪ ಮಾಧ್ಯಮದವ್ರಿಗೆ ಫೋನ್ ಮಾಡಿಬಿಟ್ಟು ಅಣ್ಣ ಧಮಕಿ ಹಾಕ್ತಾ ಇದ್ದಾರಣ್ಣ, ಏನಾದರೂ ಮಾಡಿ ಅಣ್ಣ ಅಂತ ಬೇಡ್ಕೊಳ್ಬೇಕಾ ಮಾಧ್ಯಮದವ್ರನ್ನ? ಪೊಲೀಸರ ಬಗ್ಗೆ ನಂಬಿಕೆ ಇರಬೇಕು. ಪೊಲೀಸ್ ಸ್ಟೇಷನ್ಗೆ ಹೋದ್ವಿ ಅಂದರೆ ನಮ್ಗೆ ನ್ಯಾಯ ಸಿಗುತ್ತೆ, ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ನಮ್ಗೆ ಭದ್ರತೆ ಸಿಗುತ್ತೆ, ಪೊಲೀಸ್ ಸ್ಟೇಷನ್ಗೆ ಹೋದರೆ ನಮಗೆ ಏನೋ ಆಗೋಕ್ಕೆ ಪೊಲೀಸರು ಬಿಡಲ್ಲ ಅನ್ನುವಂಥ ಭದ್ರತೆ ಸಿಗಬೇಕು ಹೆಣ್ಮಕ್ಳಿಗೆ. ನೀವೇನು ಮಾಡಿದ್ರೆ ಸುಮ್ಮನೆ ಕೂತ್ಕೊಂಡು ನೆಪಗಳೇ ಹೇಳ್ತಾ ಇದ್ರೆ ಆ ಹೆಣ್ಮಕ್ಳು ಮಾಧ್ಯಮಗಳಿಗೆ ಫೋನ್ ಮಾಡಿ ಹೇಳಬೇಕಾ? ಪ್ರಕರಣದ ಸತ್ಯಾಸತ್ಯತೆ ಭೇದಿಸಿ. ಮೊದಲು ಧಮಕಿ ಯಾರು ಕೊಡ್ತಾ ಇದ್ರೆ ಅವ್ರು ಕರ್ಕೊಬನ್ನಿ. ಯಾಕೆ ಇಷ್ಟು ದೊಡ್ಡ ಮಟ್ಟದ ಗಲಾಟೆ ಆಗಿದೆ ಅನ್ನೋದ್ರ ಬಗ್ಗೆ ಎನ್ಕ್ವೈರಿ ಮಾಡಿ. ವೆರಿ ಸ್ಯಾಡ್. ಥ್ಯಾಂಕ್ ಯು ವೆರಿ ಮಚ್ ರಾಜಪ್ಪ.